ಹಾಯ್ ಫ್ರೆಂಡ್ಸ್, ಕಾರಣ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ನಾನು ಈ ದಿನ ಮೃದುವಾದಂಥ ಮಲ್ಲಿಗೆ ಅಂತ ಇಡ್ಲಿಯನ್ನು ಹೇಗೆ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಬೇರೆ ಏನೂ ಇಲ್ಲ ರೀ, ಅದರಲ್ಲಿ 1 ಗ್ಲಾಸ್ ಉದ್ದಿನಬೇಳೆ, 2 ಗ್ಲಾಸ್ ರವೆಯನ್ನು ತೆಗೆದುಕೊಂಡು ಹೇಗೆ ಮಾಡೋದು ತೋರಿಸ್ತೀನಿ. ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಉದ್ದಿನಬೇಳೆಯನ್ನು ತೆಗೆದುಕೊಂಡು ಒಂದು 3 ಸಾರಿ ಚೆನ್ನಾಗಿ ತೊಳೆದು 1-2 ತಾಸು ನೆನೆ ಹಾಕಿರಿ. ನೆನೆ ಹಾಕಿದ ಮೇಲೆ ಬೇರೊಂದು ಪಾತ್ರೆಯಲ್ಲಿ ಅದೇ ಗ್ಲಾಸ್ನಿಂದ 2 ಗ್ಲಾಸ್ ಇಡ್ಲಿ ರವೆಯನ್ನು ತೆಗೆದುಕೊಂಡು ಅದನ್ನು ಸಹ ಚೆನ್ನಾಗಿ ತೊಳೆದು 1 ತಾಸು ನೆನೆಯಿಡ್ರಿ. ಇಲ್ಲ ಅಂದರೆ ಒಂದು ಅರ್ಧ ತಾಸನ್ನು ನೆನೆ ಇಡೋಕ್ಕೆ ಪ್ರಯತ್ನ ಪಡ್ರಿ. ಹಾಗೆ ಮಿಕ್ಸಿ ಬಟ್ಲದಲ್ಲೇ ನೆನೆಯಿಟ್ಟಿರುವಂಥ ಉದ್ದಿನಬೇಳೆಯನ್ನು ಸ್ವಲ್ಪ ನೀರು ಹಾಕಿಕೊಂಡು ರುಬ್ಬಿಕೊಳ್ಳಿರಿ. ಒಂದು ವೇಳೆ ನಿಮಗೆ ಅಲ್ಲಿ ರುಬ್ಬಕ್ಕಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಕೊಳ್ಳ್ರಿ. ಜಾಸ್ತಿ ನೀರು ಮಾತ್ರ ಹಾಕಿಕೊಳ್ಬೇಡ್ರಿ. ರುಬ್ಬಿ ಆದಮೇಲೆ ಸೈಡ್ ಇಟ್ಕೊರಿ. ಒಂದು ಸ್ಟೀಲ್ ಪಾತ್ರೆಯಲ್ಲಿ ನಾವು ಇಡ್ಲಿ ರವೆ ನೆನೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಹೀಗೆ ಈ ರೀತಿಯಲ್ಲಿ ನಾವು ನೀರು ಇಲ್ದಂಗೆ ಹಾಕ್ಕೊರಿ. ಹಾಗೆ ರುಬ್ಬಿರುವಂಥ ಉದ್ದಿನಬೇಳೆಯನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಸಿರಿ. ಇದನ್ನು ಕಲಸಿದ ಆದಮೇಲೆ ಇದನ್ನು ಸುಮಾರು ಒಂದು 8 ತಾಸು ಮುಚ್ಚಿಡಬೇಕು ರೀ. ಮುಚ್ಚಿಟ್ಟಾದಮೇಲೆ ನೋಡಿರಿ, ನಾನು ಬೆಳಿಗ್ಗೆ ಎದ್ದು ತೆಗೆದು ನೋಡಿದಾಗ ಇಡ್ಲಿ ರವೆಯು ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿರಿ. ನಾನು ಇದರಲ್ಲಿ ಸೋಡಾ ಪುಡಿ ಹಾಕಿಲ್ಲ, ಯಾವುದು ಅವಲಕ್ಕಿ ಸಹ ಹಾಕಿಲ್ಲ, ಮೆಂತ್ಯ ಬೀಜ ಸಹ ನಾನು ಹಾಕಿಲ್ಲ. ಜಸ್ಟ್ 1 ಗ್ಲಾಸ್ ಉದ್ದಿನಬೇಳೆ, 2 ಗ್ಲಾಸ್ ಇಡ್ಲಿ ರವೆ ಹಾಕಿದ್ದೀನಿ ರೀ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಕಲಿಸ್ಕೊರಿ. ನೋಡಿರಿ, ನೋಡಿಕೊಂಡು ಹಾಕ್ಯೋರು ಉಪ್ಪು, ಏಕೆಂದರೆ ಜಾಸ್ತಿ ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಉಪ್ಪು ಆದಮೇಲೆ ಈಸಿಯಾಗಿ ಮಾಡ್ಬೋದು ರೀ ಇದನ್ನು. ಏನಂದರೆ ಇಡ್ಲಿ ರವೆ ಉದ್ದಿನಬೇಳೆ ಕಂಪಲ್ಸರಿ ಒಂದು ಅರ್ಧ ತಾಸು 1-2 ತಾಸು ನೆನೆ ಹಾಕಲೇಬೇಕು. ಒಂದು ಇಡ್ಲಿ ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಒಂದು ಪ್ಲೇಟ್ಗೆ ಈಗ ಎಣ್ಣೆಯನ್ನು ಹಾಕಿಕೊಂಡು ಚೆನ್ನಾಗಿ ಸವರಿಕೊಳ್ಳ್ರಿ. ಕೈಯಿಂದಾಗಲಿ ಅಥವಾ ಬ್ರಷಿಂದಾಗಲಿ ಸವರಿಕೊಂಡ ಆದಮೇಲೆ ಇದರಲ್ಲಿ ನೀವು ಇಡ್ಲಿ ರವೆಯನ್ನು ತುಂಬಿರಿ. ಹೀಗೆ ಪ್ರತಿಯೊಂದು ಪ್ಲೇಟಿಗೂ ಇಡ್ಲಿ ರವೆಯನ್ನು ಹಾಕಿಕೊಂಡು ಈಗ ಚೆನ್ನಾಗಿ ತುಂಬಿಕೊಳ್ಳಿರಿ. ಜಾಸ್ತಿ ತುಂಬಬೇಡ್ರಿ, ಅದಕ್ಕೆ ಸಮನಾಗಿ ತುಂಬಿರಿ. ಜಾಸ್ತಿ ತುಂಬಿದರೆ ಸ್ವಲ್ಪ ಗಟ್ಟಿಗೆ ಆಗ್ತವೆ, ಜಾಸ್ತಿ ತುಂಬಬೇಡ್ರಿ. ಹಿಂಗೆ ಮೀಡಿಯಮ್ ಆಗಿ ತುಂಬಿರಿ. ಹೀಗೆ ಪ್ರತಿಯೊಂದನ್ನು ತುಂಬಿ ಹೀಗೆಲ್ಲ ಜೋಡಿಸ್ಕೊಂಡು ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ 1 ಗ್ಲಾಸ್ ನೀರು ಹಾಕಿ 1-2 ನಿಮಿಷ ಕಾಯಿಸಿರಿ. ಆಮೇಲೆ ಈ ತುಂಬಿರುವಂಥ ಇಡ್ಲಿ ಸ್ಟ್ಯಾಂಡನ್ನು ಇಡ್ಲಿ ಪಾತ್ರೆಯಲ್ಲಿಡ್ರಿ, ಮುಚ್ಚಳ ಮುಚ್ಚಿರಿ. ಹಾಗೆ ಇದನ್ನು ದೊಡ್ಡ ಉರಿಯಲ್ಲಿ ಸುಮಾರು ಒಂದು 10-15 ನಿಮಿಷ ಬಿಡಿರಿ. ಆಮೇಲೆ ಒಂದು 10-15 ನಿಮಿಷ ಆದಮೇಲೆ ತೆಗ್ದು ನೋಡಿರಿ ಇಡ್ಲಿಯು ಎಷ್ಟು ಚೆನ್ನಾಗಿ ಬಂದಿದ್ದಾವಂತ. ನೋಡಿರಿ, ನನ್ನ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಚಟ್ನಿ ಜೊತೆಗೆ, ಸಾಂಬಾರು ಜೊತೆಗೆ ಸರ್ವ್ ಮಾಡಿಕೊಂಡು ಆರಾಮಾಗಿ ಉಣ್ಬೋದು. ಬರಲಾರ್ದಂಥವ್ರು ಸಹ ಇಡ್ಲಿ ಆರಾಮಾಗಿ ಮಾಡ್ಬೋದು. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.